ಹಾಯ್, ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತೊಂದು ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೀನಿ ದೇವರಿಗೆ ನೈವೇದ್ಯಕ್ಕಿಡಲಿಕ್ಕೆ. ನಾನೊಂದು ಗಂಟೆ ಮುಂಚೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಚೆನ್ನಾಗಿ ಕೈಯಿಂದ ಗಿವುಚ್ಕೊಳ್ತಿದ್ದೀನಿ. ಗಿವುಚ್ಕೊಂಡು ಚೆನ್ನಾಗಿ ಪಲ್ಪ್ ಬರುತ್ತೆ. ಬೇಕಿದ್ರೆ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಂಡು ಗಿವುಚ್ಕೋಬೋದು. ನಾನಿಲ್ಲೊಂದು ಚೂರು ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಗಿವುಚ್ಕೊಳ್ತಿದ್ದೀನಿ. ನೋಡಿ, ಈಗ ಇದು ಇಷ್ಟ ಆಗಿದೆ. ಈಗ ಈ ಪಲ್ಪ್ ಇಷ್ಟು ಬಂದಿದೆ, ತೊಗೊಳ್ತಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸ್ಕೊಂಡು ಗ್ರೇವಿ ಥರ ಮಾಡ್ಕೋಬೇಕು. ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ತಿದ್ದೀನಿ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಬದ್ಕೊಳ್ತಾ ಬರುತ್ತೆ. ಅಂದರೆ ಒಂದು ಗಟ್ಟಿ ಗ್ರೇವಿ ಥರ ಆಗುತ್ತೆ. ಅಷ್ಟು ಸಾಕು. ನೋಡಿ, ಈಗ ಈ ಹಂತಕ್ಕೆ ಬಂದಿದೆ. ಈಗ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕ್ತೀನಿ. ಮತ್ತು ಒಂದು ಸಣ್ಣ ತುಂಡು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂಚೂರು ಬದಿಸ್ಕೊಳ್ತೀನಿ. ಅಂದರೆ ಈ ಹಂತಕ್ಕೆ ಬರಬೇಕು. ಓಕೆ, ಇಷ್ಟ ಆದರೆ ಸಾಕು. ಈಗ ಇಲ್ಲಿ ನೆಕ್ಸ್ಟ್ ನಾನೊಂದು ಪ್ಯಾನ್ ಬಿಸಿ ಮಾಡಲಿಕ್ಕಿಟ್ಟು ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೊಳ್ತಿದ್ದೀನಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಇದಕ್ಕೆ ಶೇಂಗಾ ಆ್ಯಡ್ ಮಾಡ್ಕೊಳ್ತೀನಿ. ಇದು 3 ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದ ಹಾಗೆ ಒಣಮೆಣಸು ಮತ್ತು ಕರಿಬೇವು ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದ ತಕ್ಷಣ ನಾನಿಲ್ಲಿ ಏನು ಗ್ರೇವಿ ಮಾಡ್ಕೊಂಡಿದ್ದೆ ಹುಣಸೆ ಹಣ್ಣಿಂದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು, ಮಿಕ್ಸ್ ಆಗಬೇಕು ಅದರಲ್ಲಿ. ಹಾಗೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ 1 ಕಪ್ ರೈಸ್ ಮಾಡ್ಕೊಂಡಿದ್ದೆ ನಾನು. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಈಗ ಮೇಲ್ಗಡೆ ಗಾರ್ನಿಷ್ಗೆ ಒಂದು ಧನಿಯಾ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೆ ಒಂದಿಷ್ಟು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಿಷ್ಟ ಆದರೆ ದೇವರಿಗೆ ನೈವೇದ್ಯಕ್ಕೆ ಪುಳಿಯೋಗರೆ ರೆಡಿಯಾಗಿದೆ. ಹಾಗೆ ನಾನಿವತ್ತು ಮೊಸರನ್ನೂ ಕೂಡ ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಸ್ಕೋಬೇಕು. ಸಾಸಿವೆ ಸಿಡ್ದಾದ ನಂತರ ನಾನಿಲ್ಲಿ ಸಣ್ಣದಾಗಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಆ ಶುಂಠಿ ಗೋಲ್ಡನ್ ಕಲರ್ ಬರಬೇಕು, ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿ. ಇದಾದ ನಂತರ ಒಂದು 4-5 ಕಾಳುಮೆಣಸು ತೊಗೊಂಡು ಲೈಟಾಗಿ ಜಜ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಈಗ 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ನವರಾತ್ರಿ ಟೈಮಲ್ಲಿ ಅವ್ರ ನೈವೇದ್ಯಕ್ಕೆ ಇದೇ ಥರ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿ ನೈವೇದ್ಯಕ್ಕೆ ಇಡ್ತಾಯಿದ್ರು. ಈಗ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಣಮೆಣಸು ಸ್ವಲ್ಪ. ಈಗ ಇಲ್ಲಿ ಖಾರಕ್ಕೆ 1-2 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ನಾನು ರೈಸನ್ನು ಈ ಹದದಲ್ಲಿ ಬೇಯಿಸ್ಕೊಂಡಿದ್ದೆ. ಅಂದರೆ ಮೆತ್ತಗೆ ಬೆಂದಿರಬೇಕು ರೈಸ್, ಗಟ್ಟಿ ಇರಬಾರ್ದು. ಒಂದು 5 ವಿಷಲ್ ಹೊಡೆಸ್ಕೊಬೇಕು. ಅದಕ್ಕೆ ನಾನು 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೆ. ಮೊಸರು ಆ್ಯಡ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಉಪ್ಪು ಹಾಕ್ಕೋಬೇಕು. ಆಮೇಲೆ ನಾನು 1 ಕಪ್ ಗ್ಲಾಸ್ ಹಾಲನ್ನು ತಗೊಳ್ತಿದ್ದೀನಿ. ಇದನ್ನು ಕುದಿಸಿ ಆರಿಸಿ ಹಾಕ್ಕೊಳ್ತಿರೋದು. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ
ಇಲ್ಲೇನು ಒಗ್ಗರಣೆ ಮಾಡ್ಕೊಂಡಿದ್ದೆ ಆ ಒಗ್ಗರಣೆ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಈಗ ಇದು ಕೂಡ ಪ್ರಸಾದವಾಗಿ ನೈವೇದ್ಯ ಮಾಡಬಹುದು ದೇವರಿಗೆ. ಓಕೆ, ಥ್ಯಾಂಕ್ ಯು.